ಹೋರಾಟಗಾರರು ಮತ್ತು ಗ್ರಾಹಕರಾದಂಥ ರಾಜಗೋಪಾಲ್ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಕಾಂಗ್ರೆಸ್ ಕಡೆಯಿಂದ ದರ್ಶನ್ ಅವರು ಇದ್ದಾರೆ. ಸರ್, ದರ್ಶನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಜೆಪಿ ಕಡೆಯಿಂದ ಯದುಕುಮಾರ್ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಹೋಟೆಲ್ ಉದ್ಯಮಿಯಾದಂತಹ ಪ್ರತಾಪ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ವೆಲ್ಕಮ್. ಹಾಗೆಯೇ ಸಂತೋಷ್ ಕುಮಾರ್, ರಾಜ್ಯಾಧ್ಯಕ್ಷರು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್, ಅವರು ಕೂಡ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಸರ್, ನಿಮಗೂ ಕೂಡ ವೆಲ್ಕಮ್ ಟು ದ ಶೋ. ಮೊದಲಿಗೆ ನಾನು ಯದುಕುಮಾರ್ ಗೌಡ ಅವರನ್ನ ಕೇಳೋದಕ್ಕೆ ಬಯಸ್ತೀನಿ. ಸರ್, ಪಂಚರಾಜ್ಯಗಳ ಎಲೆಕ್ಷನ್ ಮುಗಿಯೋದನ್ನೇ ಬಿಜೆಪಿ ಅವ್ರು ಕಾಯ್ತಾ ಇದ್ರಾ ಹೇಗೆ ಅಂತ? ಹಾಗೇನಿಲ್ಲ ಸರ್, ಇದರಲ್ಲಿ ಯಾಕಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಶುರುವಾಗಲಿ ಇವತ್ತಿಗೆ 60 ದಿನ ಆಗಿದಂಥದ್ದು. 60 ದಿನದಿಂದ ದೇಶದ ಪರಿಸ್ಥಿತಿ LPG ಆಗ್ಬೋದು, ಕಾಮನ್ ಡೀಸೆಲ್ ಪೆಟ್ರೋಲ್ ಪ್ರೈಸಸ್ ಏನಾಗ್ಬೋದು, ಇದೇ ವೇದಿಕೆಯನ್ನು ಸುಮಾರು ಸತಿ ನಾವಿಲ್ಲೇ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಇದರಲ್ಲಿ ಯಾವುದು ಚೇಂಜಸ್ ಇಲ್ಲ ಸರ್. ಅದನ್ನು ನೀವು ಈ ದರ ಏರಿಕೆ ಜೊತೆಗೆ ಅದನ್ನು ಹೇಳ್ಬೇಕಾಗತ್ತೆ. ಸಾಮಾನ್ಯರು ಬಳಸುವಂಥ ಡೀಸೆಲ್ ಆಗ್ಬೋದು, ಪೆಟ್ರೋಲ್ ಆಗ್ಬೋದು, ಗೃಹ LPG ಏನಿದೆ 14.2 kgsದು, ಅದು 33 crores ಕುಟುಂಬ ಅದು ಬಳಸುವಂಥದ್ದು. ಅದರಲ್ಲಿ ಇಂಟ್ಯಾಕ್ಟ್ ಆಗಿದೆ. ಅದರಲ್ಲಿ ಯಾವುದು ಚೇಂಜಸ್ ಇರೋವಂಥದ್ದಿಲ್ಲ. ಇದ್ರ ಬಗ್ಗೆನೂ ನಾವು ಇದು ಮಾಡಬೇಕಾಗತ್ತೆ. ಯಾಕೆಂದರೆ ಇದು ಸತ್ಯ. ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಏನು ಎನರ್ಜಿ ಕ್ರೈಸಿಸ್ ಆಗ್ತಾ ಇದೆ ಅನ್ನೋದು ಯಾರಿಗೂ ಮುಚ್ಚಿಡುವಂಥ ಏನೋದಲ್ಲ ಇದು. ಯಾಕಂದರೆ ನಮ್ಮ ಒಂದು 89% ಇಂಪೋರ್ಟ್ಸ್ ಇರೋವಂಥದ್ದು, ಇಂಪೋರ್ಟ್ ಮಾಡುವಂಥದ್ದು LPG ಇರುವಂಥದ್ದು ಸತ್ಯ ಇರುವಂಥದ್ದನ್ನೇ. ಈ ಥರ ಜಾಗತಿಕವಾಗಿ ಈ ಥರ ಮಟ್ಟದಲ್ಲಿ ಇರಬೇಕಾದಾಗ ಅನಿವಾರ್ಯವಾಗಿ ಇದು ಮಾಡಬೇಕಾಗಿದೆ ಹೊರತು ಯಾರೋ ಇಚ್ಛೆಯಿಂದ ಮಾಡ್ತಾ ಇರುವಂಥದ್ದು ಇದು ಮಾಡುವಂಥದ್ದಲ್ಲ. ಇದಕ್ಕಿಂತ ಮುಂಚೆ ಆಯಿಲ್ ಕಂಪನೀಸ್ಗಳು ಏನು ಲಾಸಸ್ ಅಂತ ಆಗ್ತಾ ಇದೆಯೋ ಅದನ್ನು ಅಬ್ಸರ್ವ್ ಮಾಡಿದ 10 to 15% ಅಬ್ಸರ್ವ್ ಮಾಡಿದಂಥ ಚಾರ್ಜಸ್ ಕೂಡ ಕನ್ಸ್ಯೂಮರ್ಸ್ ಮೇಲೆ ಹೋಗ್ಬಾರ್ದು ಅನ್ನೋದು ಇದೆ ಇದರಲ್ಲಿ. ಈ ಥರ ನೀವೇನಿವತ್ತು ಕಮರ್ಷಿಯಲ್ ಸಿಲಿಂಡರ್ ಏನಿದೆ, ಹೌದು ಹೊರೆ ಆಗುತ್ತೆ, ಅದೇನು ಇಷ್ಟಪಟ್ಟು ಮಾಡ್ತಾರೆ ಸರ್, ಜನಸಾಮಾನ್ಯರಿಗೆ ಅದು ಎಲ್ಲ ಇದರಲ್ಲಿ ಹೊರೆ ಆಗೋದಂಥದ್ದು. ಬಟ್ ಆದರೆ ಅನಿವಾರ್ಯ ಕಾರಣಗಳಿಂದ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾದಾಗ ಈ ಥರದ ಕಾರ್ಯಗಳು ಮಾಡಬೇಕಾಗುತ್ತೆ. ಈ ಬ್ಯಾಲೆನ್ಸ್ ಇದು ಒಂದು 3ನೇ ಬಾರಿ. ಯಾಕಂದ್ರೆ ನೀವು ಹೇಳೋದಕ್ಕಿಂತ ಮುಂಚೆ ನಾವೇ ಹೇಳ್ಬೇಕಾಗತ್ತೆ. ಒಂದ್ಸತಿ 144 ರೂಪಾಯಿ, ಒಂದ್ಸತಿ 60 ರೂಪಾಯಿ, ಒಂದ್ಸತಿ 144, ಈಗ ಏಕದಮ್ 993 ರೂಪಾಯಿ ವ್ಯತ್ಯಾಸ ಸರ್. ಹೌದೌದು ಸರ್. ಯಾಕಂದ್ರೆ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಇಂಡಿಯಾ, ಇಟ್ ಈಸ್ ಫಾರ್ ಗ್ಲೋಬಲ್. ನಾನು ಹೇಳ್ತಾರೆ ಅದೇ ಕಡು ಸತ್ಯ ಅಂತ ಹೇಳ್ತಾ ಇರೋವಂಥದ್ದು. ಯಾಕಂದ್ರೆ ಸತ್ಯ ದರ್ಶನ ಇಲ್ಲಿ ಯಾರಿಗೂ ಯಾವುದೋ ಬೇರೆ ಕಾರಣಕ್ಕೆ ಮುಚ್ಚಿಟ್ಬಿಟ್ಟು ಪ್ರೈಸ್ ಮಾಡ್ತಾ ಇದ್ದಾರೆ, ಇಲ್ಲ ಬೇರೆ ಏನು ಇದಿಲ್ದಾರ ಅಂತಲ್ಲ. ಇದು ಜಾಗತಿಕವಾಗಿ ಗ್ಲೋಬಲ್ ಅಲ್ಲಿ ಎಷ್ಟು ದೇಶಗಳಿದೆ ಎಲ್ಲದಕ್ಕೂ ಎಫೆಕ್ಟ್ ಆಗಿರುವಂಥದ್ದು. ಆದ್ರೆ ಭಾರತ ಇದುವರೆಗೂ ಅದನ್ನ ಸಹಿಸ್ಕೊಂಡಿದ್ದು, ಅದನ್ನ ಇಂಟ್ಯಾಕ್ಟ್ ಆಗಿ ಇದು ಮಾಡಿದಂಥದ್ದಕ್ಕೆ ಅದಕ್ಕಾದ್ರೆ ಇವತ್ತು ಬ್ರೆಂಟ್ ಆಯಿಲ್ ಪ್ರೈಸಸ್ ಏನು $100 ಕ್ರಾಸ್ ಆಗಿ ಆಲ್ಮೋಸ್ಟ್ 117, 127 ಆಗಬೇಕಾದಾಗ ನಾವು ಏನೋ ಒಂದು ಆಶಾಭಾವನೆ ಇತ್ತು, ಯುದ್ಧ ವಿರಾಮ ಆಗುತ್ತೆ, ಅದು ಎಕ್ಸ್ಟೆಂಡ್ ಆಗುತ್ತೆ, ಇದು ಆಲ್ಮೋಸ್ಟ್ ಜಲಸಂಧಿ ಸರಿ ಆಗುತ್ತೆ ಅನ್ನೋದು. ಆ ಒಂದು ನಡುವೆನೂ ಕೂಡ ಭಾರತ ಸರ್ಕಾರ ತನ್ನ ಶ್ರಮ ವಹಿಸಿ ಸುಮಾರು 8 ರಿಂದ 12 ಹಡಗುಗಳು ಬಂದಿದಂಥದ್ದು, ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಿದಂಥದ್ದು, ಇದೆಲ್ಲನೂ ದೇಶದ ಒಂದು ಪರವಾಗಿನೇ ಮಾಡಿದಂಥದ್ದು. ಆದರೆ ಇದು ಅನಿವಾರ್ಯ ಕಾರಣಗಳಿಂದ ಎನರ್ಜಿ ಕ್ರೈಸಿಸ್ ಬ್ಯಾಲೆನ್ಸ್ ಮಾಡೋಕ್ಕಾಗೋ ದೃಷ್ಟಿಯಿಂದ ಇದು ಹೆಚ್ಚಿಗೆ ಆಗಿದೆ ಹೊರತು ಜನಸಾಮಾನ್ಯರನ್ನು ಹೊರೆ ಮಾಡೋಕ್ಕಲ್ಲ. ಜನಸಾಮಾನ್ಯರು ಹೊರೆ ಆಗುತ್ತೆ, ಆದರೆ ಬ್ಯಾಲೆನ್ಸಿಂಗ್ ಆಕ್ಟ್ ವಿತ್ ದ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಪೀಪಲ್. ಅಂದರೆ ಕಾಮನ್ ಮ್ಯಾನ್ ಏನು LPG ಪೆಟ್ರೋಲ್ ಡೀಸೆಲ್ ಮತ್ತು LPG 33 ಕೋಟಿ ಜನದ ಇದ್ದಾರೋ ಅವ್ರ ಇಂಟ್ರೆಸ್ಟ್ನ ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡೋದ್ರಲ್ಲಿ ಮಾಡಿರುವಂಥದ್ದು. ಇದು ಅನಿವಾರ್ಯ ಆಗಿದೆ ಜಾಗತಿಕ ಮಟ್ಟದ ಸಿಚುವೇಶನ್ಸ್ ಇಂದ. ದರ್ಶನ್ ಅವರೇ, ಅನಿವಾರ್ಯ ಇದೆ, ಹಂಗಾಗಿ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಬಟ್ ಜನ ಹೆಂಗ್ ಬದುಕ್ಲಿ ನಾವು ಅಂತ ಕೇಳ್ತಾ ಇದ್ದಾರೆ. ನೋಡಿ, ನರೇಂದ್ರ ಮೋದಿ ಅವ್ರಿಗೆ ಸಾಮಾನ್ಯ ಜನರ ಬದುಕಿನ ಬಗ್ಗೆ ಅವ್ರು ಯಾವತ್ತೂ ಯೋಚನೆ ಮಾಡಿದವರಲ್ಲ. ಅವ್ರ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಬಹಳ ಮುಖ್ಯ ಉದಾಹರಣೆ ಸಿರಿವಂತರದ್ದು 16 ಲಕ್ಷ ಕೋಟಿ ರೂಪಾಯಿ ಅವರ ಸಾಲವನ್ನು ಮನ್ನಾ ಮಾಡ್ತಾರೆ. ಇಲ್ಲಿ ಬದುಕುವಂಥ ಸಾಮಾನ್ಯ ಬೀದಿ ಬದಿ ವ್ಯಾಪಾರಿ ಆಗಿರ್ಬೋದು, ಸಾಮಾನ್ಯ ನಾಗರಿಕನಾಗಿರ್ಬೋದು, ಕಾರ್ಮಿಕನಾಗಿರ್ಬೋದು, ಕೃಷಿಕನಾಗಿರ್ಬೋದು, ಮಹಿಳೆಯರ ಬಗ್ಗೆ ಒಂದು ಚೂರು ಚಿಂತನೆಯನ್ನು ಇವರು ಮಾಡಿಲ್ಲ. ಇವತ್ತು ಹೇಳ್ತಾ ಇದ್ದಾರೆ 127 ರೂಪಾಯಿ ಬ್ಯಾರಲ್ಗಾಗಿದೆ ಅಂತೇಳಿ. ಸ್ವಾಮಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವತ್ತು ಒಂದು ಬ್ಯಾರಲ್ಗೆ 120 ರೂಪಾಯಿ ಇತ್ತು. ಅವತ್ತಿನ ಡೀಸೆಲ್ ರೇಟು 55, ಅವತ್ತಿನ ಪೆಟ್ರೋಲ್ ರೇಟು 65, ಅವತ್ತಿನ ಗ್ಯಾಸ್ ರೇಟು 350 ರೂಪಾಯಿ. ಇದೇ ರೇಟಲ್ವ ಇದ್ದಿದ್ದು. ಆದರೆ ಇವತ್ತು ರೇಟ್ ಎಲ್ಲ ಬಿದ್ದೋಗಿತ್ತಲ್ವ ಸ್ವಾಮಿ. ಒಂದು ಬ್ಯಾರಲ್ಗೆ $40 ಇದ್ದಂಥ ಸಂದರ್ಭದಲ್ಲಿ ಏನಿಲ್ಲ 30 ರೂಪಾಯಿ ಡೀಸೆಲ್ ಕೊಡ್ಬೋದಿತ್ತು, 40 ರೂಪಾಯಿ ಪೆಟ್ರೋಲ್ ಕೊಡ್ಬೋದಿತ್ತು, 200 ರೂಪಾಯಿ ಗ್ಯಾಸ್ ಕೊಡ್ಬೋದಿತ್ತು. ಅವತ್ತೂ ದರವನ್ನು ಇವರು ಇಳಿಸ್ಲಿಲ್ಲ. ಇವತ್ತು ಇವರು ಸರ್ ಇತಿಹಾಸ, ಭಾರತ ದೇಶದ ಸ್ವಾತಂತ್ರ್ಯ ಬಂದ ಮೇಲೆ ಇತಿಹಾಸದಲ್ಲಿ 993 ರೂಪಾಯಿ ಗ್ಯಾಸು ದರ ಏರಿಕೆ ಆಯಿತು ಅಂತಂದರೆ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳ ಕತೆ ಏನು, PGನಲ್ಲಿ ಬದುಕುವಂಥ ವಿದ್ಯಾರ್ಥಿಗಳ ಮತ್ತು ಕಾರ್ಮಿಕರ ಕತೆ ಏನಾಗಬೇಕು? ಇವತ್ತು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇದ್ದಾರೆ, ನಾಳೆ ಹೋಟೆಲ್ನವ್ರಿಗೆ ಶಾಪ ಹಾಕುವಂಥ ಪರಿಸ್ಥಿತಿ. ಆದರೆ ಅವರ ತಪ್ಪೇನು? ಈಗ ಅವರು ನಮ್ಮ ಗ್ರಾಹಕರ ಹೊಟ್ಟೆ ತುಂಬಿಸ್ಬೇಕು ಅಂತಂದರೆ ಬೆಂಗಳೂರಲ್ಲಿ ಎಷ್ಟು ಲಕ್ಷ ಜನ ಹೊರಗಿನಿಂದ ವಲಸೆ ಬಂದು ಬೇರೆ ರಾಜ್ಯ ಜಿಲ್ಲೆಗಳಿಂದ ಬದುಕನ್ನು ಕಟ್ಕೊಂಡಿದ್ದಾರೆ, ಅವರು ಹೋಟೆಲ್ನ ನೆಚ್ಕೊಂಡಿದ್ದಾರೆ. ನೀವು ಏಕ್ದಮ್ ಈ ರೀತಿ ಜಾಸ್ತಿ ಮಾಡಿದಾಗ ಹೋಟೆಲ್ನವರು ನೀವು 20 ರೂಪಾಯಿ ತಿಂಡಿಗೆ ಜಾಸ್ತಿ ಮಾಡಿರೋ ಪಾಪ ಅವ್ರೇನು ಮಾಡ್ತಾರೆ? ಇನ್ನು ಆಟೋದವ್ರ
ಕತೆಗೆ ಬರೋಣ. ಇವ್ರದ್ದು 5 ರೂಪಾಯಿ ಜಾಸ್ತಿ ಇದೆ, 5 ರೂಪಾಯಿ 73 ಪೈಸೆ. ಅವರು ಇದ್ದಿದ್ರಲ್ಲಿ ಹೇಗಾದ್ರೂ ಮಾಡಿ ಜನರಿಗೆ ಸೇವೆ ಕೊಡಬೇಕು ಅಂತ. ಯಾಕಂದ್ರೆ ಆಟೋದವ್ರ ಬಗ್ಗೆ ನಮಗೆ ವಿಶೇಷ ಗೌರವ ಇದೆ. ಇವತ್ತು ಆಟೋದವರು ರೇಟ್ನ ಹೆಚ್ಚಿಗೆ ಮಾಡೋದಕ್ಕೆ ಹೋಗ್ತಾರಲ್ಲ, ಆಯ್ತು, ನೀವು ಜನರಿಗೆ ಏನಾದರೂ ಒಂದು ಸ್ಕೀಮ್, ಉದಾಹರಣೆ ಸರ್, ನಾವು 200 ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಟ್ವಿ, ಅಥವಾ 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡುವಂಥ ಕೆಲಸ ಮಾಡಿದ್ವಿ, ಅಥವಾ ಬಸ್ಸಲ್ಲಿ ಉಚಿತವಾಗಿ ಹೋಗುವಂಥ ಕೆಲಸ ಮಾಡಿದ್ವಿ, ಅಥವಾ ಅನ್ನಭಾಗ್ಯದಂಥ ಯೋಜನೆಯನ್ನು ಕೊಟ್ಟಿದ್ದೀವಿ. ನೀವು ಈ ರೀತಿಯಾದಂಥ ಜನಸ್ನೇಹಿ ಜನರು ಬದುಕು ಜೀವಕ್ಕೋಸ್ಕರ ಏನಾದರೂ ಸ್ಕೀಮ್ಗಳನ್ನ ಕೊಟ್ಟು ಏನಾದ್ರು ಮಾಡಿದ್ರೆ ಅದನ್ನೇನಾದ್ರೂ ಮೆಚ್ಕೊಬೋದಿತ್ತು. ನೀವು ಕೋವಿಡ್ ಬಂದಾಗ ಅಥವಾ ಇನ್ನೊಂದು ಸಂದರ್ಭದಲ್ಲಿ PM ಕೇರ್ ಅಂತೇಳಿ ಜನರಿಂದನೇ ತಗೊಂಡ್ರಿ, ದೇವಸ್ಥಾನ ಕಟ್ತೀವಿ ಅಂತೇಳಿ ಜನರಿಂದನೇ ತಗೊಂಡ್ರಿ. ಜನರಿಗೆ ನೀವು ಕೊಟ್ಟಿದ್ದಾದ್ರೂ ಏನು, ನೀವು ಅಧಿಕಾರಕ್ಕೆ ಬಂದ ಮೇಲೆ ಸರ್ ನೀವು ಇವತ್ತು ಪೆಟ್ರೋಲು ಡೀಸೆಲ್ ಗ್ಯಾಸ್ ಅಂತ ಹೇಳ್ತಾ ಇದ್ದೀರಾ, ಸಿಮೆಂಟಿನ ದರ ಏನಾಗಿದೆ, ಸ್ಟೀಲ್ ದರ ಏನಾಗಿದೆ, PVS ಪೈಪಿನ ದರ ಏನಾಗಿದೆ, ಜೀವ ಉಳಿಸುವಂಥ ಮೆಡಿಸಿನ್ 900 ಮೆಡಿಸಿನ್ಗಳ ರೇಟನ್ನು ಇವರು GST ಹಾಕಿ ನಮ್ಮ ಮೇಲೆ ಹೊರೆಯನ್ನು ಹೊರಿಸ್ತಾ ಇದ್ದಾರಲ್ಲ. BJP ಸರ್ಕಾರಕ್ಕೆ, ಮೋದಿಯವರ ಸರ್ಕಾರಕ್ಕೆ ಯಾಕೆ ಸ್ವಾಮಿ, ನಿನ್ನೆ ವೆಸ್ಟ್ ಬೆಂಗಾಲ್ ಚುನಾವಣಾ ಮುಗಿಯೋ ತನಕ ಇಲ್ಲಿ ತನಕ ಬಂದಿತ್ತ ನಿಮ್ಮ ಉಸಿರು? ಮುಗಿತಿದ್ದಂಗೆ ನಿಮ್ಮ ನಾಟಕಗಳು ಕೇವಲ ಚುನಾವಣೆಗೋಸ್ಕರ. ಇವತ್ತು ದೇಶದ ಪ್ರಧಾನಿ ಅವರ ಅಭಿವೃದ್ಧಿ ಕಾರ್ಯ ಏನೂ ಇಲ್ಲ, ಚುನಾವಣೆಗಳಿಗೋಸ್ಕರ 1268 ರ್ಯಾಲಿಗಳನ್ನ ಇಲ್ಲಿ ತನಕ ಮಾಡಿದರೆ, 418 ವಿದೇಶ ಸುತ್ತುವಂತ ಕೆಲಸ ಮಾಡಿದ್ದಾರೆ. ದೇಶದ ಬಗ್ಗೆ ಕಳಕಳಿ ಇಲ್ಲ. ಇವರೊಬ್ರು ಚುನಾವಣಾ ಪ್ರಚಾರದ ಜೀವಿ, ವಿದೇಶ ಸುತ್ತುವ ಜೀವಿ. ಇವರಿಗೆ ಭಾರತದ ನಾಗರಿಕರ ಮೇಲೆ ಕಿಂಚಿತ್ತು ಕಳಕಳಿ ಇಲ್ಲ. ನಮ್ಮ ಜೀವನವನ್ನ, ನಮ್ಮ ಬದುಕನ್ನ, ನಮ್ಮ ಜೀವವನ್ನ BJP ಸರ್ಕಾರ ದೇಶದೆಲ್ಲೆಡೆ ಹೈರಾಣ್ ಮಾಡುವಂತಹ ಕೆಲಸ ಮಾಡಿದೆ.